ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರ ನನ್ನ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ. ಇವತ್ತು ಮಕ್ಕಳನ್ನ ಕರ್ಕೊಂಡು ಡೇ ಔಟ್ ವಿಸಿಟ್ ಅಂತ ಹೇಳಿ ರಂಗೋಲಿ ಗಾರ್ಡನ್ಸ್ಗೆ ಹೋಗ್ತಾ ಇದ್ದೆ. ತುಂಬಾ ಚೆನ್ನಾಗಿದೆ. ಇದು ಬಂದು ಲೊಕೇಟ್ ಆಗಿರೋದು ಜಕ್ಕೂರ್ ಹತ್ರ. ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ಬೆಂಗಳೂರಲ್ಲಿ ಇಂಥದ್ದೊಂದು ಹಳ್ಳಿ ಇದೆಯಾ ಅನ್ಬೇಕು, ಅಷ್ಟು ಚೆನ್ನಾಗಿದೆ. ಹಾಗೆ ಇದರ ಟೈಮಿಂಗ್ಸ್ ಬಂದು ಬೆಳಗ್ಗೆ 9ರಿಂದ 6 ಗಂಟೆವರೆಗೂ ಇರುತ್ತೆ. ಸಂಡೇ ಟು ಮಂಡೇ ಯಾವುದೇ ರೀತಿಯ ರಜಾ ಇರೋದಿಲ್ಲ. ಬೆಂಗಳೂರಲ್ಲೆಲ್ಲ ಇವಾಗ ಸಿಗೋದಿಲ್ಲ ಈ ರೀತಿ ನೋಡೋದಕ್ಕೆ. ಹಳ್ಳಿಗೆ ಹೋಗಬೇಕು, ಕೆಲವ್ರಿಗೆಲ್ಲ ಗೊತ್ತಿರೋದಿಲ್ಲ. ಸೊ ರಂಗೋಲಿ ಗಾರ್ಡನಿಗೆ ಬರೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಅಂದರೆ ಹಳ್ಳಿ ಜೀವನ ಹೇಗಿತ್ತು ಮೊದಲೆಲ್ಲ ಅಂತ ಮಕ್ಕಳು ನಿಜವಾಗ್ಲೂ ಫೀಲ್ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಹೋಗೋಣ ಬನ್ನಿ, ಇನ್ಯಾಕೆ ತಡ, ಹೋಗೋಣ. ಮೊದಲಿಗೆ ನಾವಿವತ್ತು ಹೋಗಿದ್ದು ರಂಗೋಲಿ ಗಾರ್ಡನ್ಗೆ. ತುಂಬಾ ಚೆನ್ನಾಗಿದೆ. ಇದು ಬಂದು ಲೊಕೇಟ್ ಆಗಿರೋದು ಜಕ್ಕೂರ್ ಹತ್ರನೇ, ತುಂಬಾ ಹತ್ತಿರ ಇದೆ ನಮ್ಮ ಮನೆಗಂತೂ. ಹಾಗೆ ಒಂದೊಳ್ಳೆ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು. ಡೇ ಔಟು ಅಥವಾ ಒನ್ ಡೇ ವಿಸಿಟ್ ನೀವು ಎಲ್ಲಾದರೂ ಹೋಗಬೇಕು ಅಂದಿದ್ರೆ ಖಂಡಿತವಾಗ್ಲೂ ನೀವು ಹೋಗಿ ಬರ್ಬೋದು. ಟಿಕೆಟ್ ಇರುತ್ತೆ ಇದಕ್ಕೆ. ಮಕ್ಕಳಿಗೆ ಸಪ್ರೇಟ್ ಪ್ರೈಸ್ ಇರುತ್ತೆ ಮತ್ತು ದೊಡ್ಡವರಿಗೆ ಸಪ್ರೇಟಾಗಿರುತ್ತೆ ಪ್ರೈಸು. ಟಿಕೆಟ್ನ ತಗೊಂಡು ಒಳಗಡೆ ಹೋದ ತಕ್ಷಣ ಸೆಕ್ಯೂರಿಟಿ ಇರ್ತಾರೆ ಅಲ್ಲಿ. ಟಿಕೆಟನ್ನು ಒಂದ್ಸರಿ ಚೆಕ್ ಮಾಡಿ ಹಾಗೆ ಎಂಟ್ರಿನ ಮಾಡಿಕೊಂಡು ಕೈಗೆ ಒಂದು ಬ್ಯಾಂಡ್ ರೀತಿ ಹಾಕ್ತಾರೆ. ಈ ಬ್ಯಾಂಡ್ನ ಹಾಕಿದ್ರೆ ನಾವು ರಂಗೋಲಿ ಗಾರ್ಡನ್ ಒಳಗಡೆ ಎಲ್ಲ ಓಡಾಡಬಹುದು. ಹೋದ ತಕ್ಷಣ ಕಾಣೋದೆ ನಮಗೆ ಇಲ್ಲೇನು ನೋಡ್ತಿದ್ದೀರಲ್ವ ಅದು. ಅಮ್ಮ, ಯಾರ್ಯವರು ಕೈಯಲ್ಲಿ ಏನೋ ಇಟ್ಕೊಂಡಿದ್ದಾರಲ್ಲ, ಯಾರ್ಯವರು? ಹಾಯಿಮ್ಮ, ಇವರು ಬುಡ್ಬುಡಿಕೆಯವರು ಅಂತ ಹೇಳಿಬಿಟ್ಟು ಮೊದಲೆಲ್ಲ ತುಂಬ ಬರ್ತಿದ್ರು ನಾವು ಚಿಕ್ಕವರಿದ್ದಾಗ. ಈಗೆಲ್ಲ ಶಿವರಾತ್ರಿ ಹಬ್ಬದ ಟೈಮಲ್ಲಿ ಮಾತ್ರ ಬರ್ತಾರೆ. ಹಾಗೆ ಪರ್ಟಿಕ್ಯುಲರಾಗಿ ಈ ಮಾಡೆಲ್ ಏನು ನೋಡ್ತಿದ್ದೀರಾ ಅಲ್ವಾ, ಇವ್ರನ್ನ ನೋಡಿದ್ರೆ ಗಡ್ಡ ಚಿತ್ರದ ಸೆಂಚುರಿ ಗೌಡ ನೆನಪಾಗ್ತಾರಲ್ವ. ಹಾಗೆ ಇದು ನೀವೇನು ನೋಡಿದ್ರಲ್ವ ಮನೆ, ಇದು ಬಂದು ಒಕ್ಕಲಿಗರ ಮನೆ. ಪ್ರತಿಯೊಂದಕ್ಕೂ ಒಂದೊಂದು ಬೋರ್ಡನ್ನು ಹಾಕಿ ಎಕ್ಸ್ಪ್ಲೈನ್ ಎಲ್ಲ ಮಾಡಿರ್ತಾರೆ. ಅಮ್ಮ, ಯಾಕೆ ಇವರು ಔಷಧಿನ ಮನೆಯಲ್ಲೇ ಹಚ್ಕೋತಿದ್ದಾರೆ, ಯಾಕೆ ಹಾಸ್ಪಿಟಲ್ಗೆ ಹೋಗ್ತಿಲ್ಲ? ಇದು ಬಂದು ನಾಟಿ ವೈದ್ಯರ ಮನೆ. ಮೊದಲೆಲ್ಲ ಹಾಸ್ಪಿಟಲ್ಗಳಿಗಿಂತ ಹೆಚ್ಚಿಗೆ ನಾಟಿ ವೈದ್ಯ ಮಾಡ್ತಿದ್ರು. ಹಾಗಾಗಿ ಗಿಡಮೂಲಿಕೆಗಳಿಂದ ಮಾಡ್ತಿದ್ರಲ್ವ, ಅದ್ರ ಪೂರ್ತಿ ಚಿತ್ರಣನ ಒಂದು ಮಾಡೆಲ್ ರೀತಿಯಲ್ಲಿ ಮಕ್ಕಳಿಗೆ ಅರ್ಥ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೈನಲ್ಲಿ ಕೊಟ್ಟಿದ್ದಾರೆ. ಹಾಗೆ ನೀವು ಇಲ್ಲೇನು ನೋಡ್ತಿದ್ರಲ್ವ, ಕಿರಾಣಿ ಅಂಗಡಿ ತುಂಬಾ ಚೆನ್ನಾಗಿದೆ. ನಾನಂತೂ ಒಂದು ಕ್ಷಣ ನಿಜ ಅಂದ್ಕೊಂಬಿಟ್ಟೆ ನೋಡಿ. ಹಾಗೆ ಇಲ್ಲೇನು ಬಟ್ಟೆ ಹೊಲಿತಿದ್ದಾರಲ್ವ, ಇವ್ರನ್ನ ನೋಡ್ಬಿಟ್ಟು ನಾನು ಯಾರೋ ನೋಡ್ತಿದ್ದಾರಾ ಅಂತ ಅಂದ್ಕೊಂಡೆ ಒಂದು ಸೆಕೆಂಡು. ಅಯ್ಯೋ, ನಾನು ನಿಜ ನಾಯಿ ಅನ್ಕೋಬಿಟ್ಟೆ ಅಮ್ಮ. ಇವನ್ ನಾನು ಅಷ್ಟೇ ಆ ನಾಯಿ ನೋಡಿದ ತಕ್ಷಣ ನಿಜ ನಾಯಿ ಮಲ್ಕೊಂಡಿದೆ ಅಂತ ಅಂದ್ಕೊಂಡೆ. ಅದೇ ರೀತಿ ಇತ್ತು ನೋಡಿ. ಮನೆ ಹೊರಗಡೆ ಎಲ್ಲ ಅಜ್ಜಿ ತಾತ ಎಲ್ಲ ಕೂತಿದ್ದಾರೆ, ಮಗಳು ಆಟ ಆಡ್ತಿದ್ದಾಳೆ. ಹಾಗೆ ಬಂದರೆ ಇಲ್ಲಿ ನೀವೇನು ನೋಡ್ತಿದ್ದೀರಲ್ವ, ಇದು ಬಂದು ಒಡವೆಗಳನ್ನು ಮಾಡ್ತಾರಲ್ವ, ನಾವು ಆಚಾರಿ ಅಂತ ಕರಿತೇವಲ್ವ, ಅವ್ರ ಮನೆ ಒಡವೆ ಮಾಡ್ತಾ ಇರೋದು. ಹಾಗೆ ಇಲ್ಲಿ ನೋಡಿ, ನೀವು ಇವ್ರು ಯಾರೋ ನಿಂತಿದ್ದಾರೆ ಅಂತ ಅಂದ್ಕೊಂಡೆ. ಅಯ್ಯೋ, ನಾನು ನಿಜ ಅಕ್ಕ ನಿಂತ್ಕೊಂಡಿದ್ದಾರೆ ಅನ್ಕೊಂಡೆ. ಹೌದು, ನನಗೂ ಹಾಗೆ ಅನ್ನಿಸ್ತು. ಇದು ನೀವೇನು ನೋಡ್ತಿದ್ದೀರಲ್ವ, ಇದು ಬಂದು ಕಂಬದ ಮನೆ, ನೀವು ಪೂರ್ತಿ ನೋಡ್ಬೋದು. ಹಾಗೆ ಇಲ್ಲೇನು ನೋಡ್ತಿದ್ದೀರಲ್ವ, ಇದು ಬಂದು ಬ್ರಾಹ್ಮಣರ ಮನೆ. ಭವಿಷ್ಯ ಕೇಳೋದಕ್ಕೆ ಯಾರೋ ಹೆಂಗ್ಸ್ ಬಂದಿದ್ದಾರೆ ಅಲ್ಲಿ, ಲೇಡಿ. ಹಾಗೆ ಇನ್ನೊಬ್ಬರು ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡ್ತಿದ್ರೆ ನೀವು ನೋಡ್ಬೋದು ಅದರ ಪೂರ್ತಿ ಚಿತ್ರಣನ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತ. ಅಮ್ಮ, ನೀವು ಈ ಥರ ಆಟ ಆಡ್ತಿದ್ರಾ? ಹೌದು, ನಾವೆಲ್ಲ ಇದೇ ರೀತಿ ಆಟ ಆಡ್ತಿದ್ವಿ. ನಿಮಗಿಂತೂ ಬೆಟರು ನಾವು ಆಟ ಆಡೋದ್ರಲ್ಲೆಲ್ಲ. ಹಾಗೆ ಅದನ್ನು ನೋಡ್ಕೊಳ್ತಾ ಬಂದರೆ ಇಲ್ಲಿ ಯಾರೋ ಕೂತ್ಕೊಂಡಿದ್ದಾರ ವ್ಯಕ್ತಿ ಅಂತ ಅಂದ್ಕೊಂಡ್ಬಿಟ್ಟೆ. ಇದು ಬಂದು ಶಾನುಭೋಗ್ರ ಮನೆ. ತುಂಬಾ ಚೆನ್ನಾಗಿದೆ. ರೈತರು ಯಾವ ರೀತಿ ಬಂದು ಕೂತ್ಕೊಳ್ತಾರೆ ಮತ್ತು ಬಂದು ಲೆಕ್ಕ ಕೊಡೋದಾಗಿರ್ಬೋದು, ಎಲ್ಲ ಪೂರ್ತಿ ಚಿತ್ರಣನ ಈ ಮಾಡೆಲ್ ಮೂಲಕ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ ಹಿಮ, ಇವರೆಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತ ಹೇಳಿಬಿಟ್ಟು. ನಮಗೆಲ್ಲ ಇದೇ ರೀತಿ ಇತ್ತು ಸ್ವಲ್ಪ, ಅಂದರೆ 100% ಇಲ್ಲ ಅಂದರೆ ಒಂದು 50% ನಮ್ಗೆ ಈ ರೀತಿ ಇತ್ತು. ಸೇಮ್ ಇದೇ ಥರ ಆಟ ಆಡ್ತೀರಾ? ಮೊದಲೆಲ್ಲ ನಾವು ಆಟ ಆಡ್ತಿದ್ವಿ, ಈಗೆಲ್ಲ ನಿಮಗೆ ಅವಕಾಶ ಕಡಿಮೆ. ಹಾಗೆ ನೀವು ಇಲ್ಲೇನು ನೋಡ್ತಿದ್ದೀರಲ್ವ, ಇದು ಬಂದು ಗೌಡ್ರ ಮನೆ. ನೋಡಿ, ಮನೆ ಮುಂದೆ ಹಸುಗಳಿದ್ರೆ ಶುಭ ಶಕುನ ಅಂತಾರೆ. ಎಷ್ಟು ಚೆಂದ ಇದೆ ಅಲ್ವಾ ನೋಡಲಿಕ್ಕೇ. ಹಾಗೆ ಇಲ್ಲಿ ಹೆಣ್ಮಕ್ಳು ಆಟ ಆಡ್ತಿರೋದನ್ನ ನೋಡ್ಬೋದು. ಮನೆ ಒಳಗಡೆ ಯಾವ ರೀತಿ ನೀವು ಫೋಟೋಸ್ನೆಲ್ಲ ಹಾಕ್ಕೊಂಡಿರ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಈ ಚಿತ್ರಣ ಅಂತೂ ನೋಡೋದಕ್ಕೆ ಸಖತ್ತಾಗಿದೆ ನೋಡಿ. ಹಾಗೆ ಇದನ್ನೆಲ್ಲ ನೋಡ್ಕೊಳ್ತಾ ಬಂದರೆ ನೀವು ಮನೆಯ ಒಂದು ಬಾಗಿಲಿನ ಒಂದು ಡಿಸೈನ್ ಆಗಿರ್ಬೋದು, ಎಲ್ಲನೂ ಅಷ್ಟೇ ರಿಯಲ್ಲಾಗಿ ಯಾವ ರೀತಿ ಇಟ್ಟಿರ್ತಾರೋ ಆಗಿನ ಕಾಲದಲ್ಲಿ ಗೌಡ್ರ ಮನೆ, ಅದೇ ರೀತಿ ಇದೆ. ಹಾಗೆ ಒಳಗಡೆ ಬಂದ ತಕ್ಷಣವೇ ನೋಡಿ, ತಾಯಿ ಮಗುಗೆ ಊಟ ಮಾಡಿಸ್ತಿರೋದು, ಇನ್ನೊಬ್ರು ನೋಡಿ ಅಲ್ಲಿ ರೊಟ್ಟಿಯನ್ನು ತಟ್ತಿರೋದಾಗಿರ್ಬೋದು, ಮತ್ತು ಇನ್ನೊಬ್ಬರು ಮಗುಗೆ ಜೋಗಳನ್ನ ಹಾಡಿ ಮಲಗಿಸ್ತಿರೋಂಥ ಚಿತ್ರಣ ಆಗಿರ್ಬೋದು. ಹಾಗೆ ಮನೆ ಮುಂದೆ ಯಾವ ರೀತಿ ಕೊಟ್ಟಿಗೆ ಇರುತ್ತೆ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಯಾವ ಪುಣ್ಯಾತ್ಮ ಮಾಡೋದನ್ನ ಗೊತ್ತಿಲ್ಲವ ಈ ಎತ್ತುಗಳನ್ನು ಹಸುಗಳನ್ನು. ನಿಜವಾದ ಅಂತ ಅಂದ್ಕೊಂಡ್ಬಿಟ್ಟೆ ಒಂದು ಕ್ಷಣ. ಅದೇ ರೀತಿ ಇದೆ. ಹಾಗೆ ನಿಜವಾದ ಹುಲ್ಲನ್ನು ಬೇರೆ ಮುಂದೆ ಹಾಕಿದ್ದಾರೆ, ಮತ್ತು ಕ್ಲೀನ್ ಮಾಡ್ತಿರೋಂಥ ವ್ಯಕ್ತಿ ಸಹ ಸೆಂಟ್ರಲ್ಲಿ ನಿಂತಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ನಿಜ ಅಂತ ಅಂದ್ಕೊಳ್ಬೇಕು, ಅಷ್ಟು ಚೆನ್ನಾಗಿದೆ. ಇದನ್ನೆಲ್ಲ ನೋಡ್ಕೊಳ್ತಾ ಹೊರಗಡೆ ಬಂದರೆ
ಅಮ್ಮ, ನೀವು ಸೇಮ್ ಟಯರಲ್ಲಿ ಆಟ ಆಡ್ತಿದ್ರಾ? ಹೌದು, ನಾವೆಲ್ಲ ಇದೇ ರೀತಿ ಟಯರಲ್ಲಿ ಸೈಕಲ್ ಟಯರು ಮತ್ತು ಗಾಡಿ ಟಯರ್ ಸಿಕ್ಕಿದ್ರೆ ಸಾಕು ಈ ಥರ ಆಟ ಆಡ್ತಿದ್ವಿ. ಅದನ್ನು ನೋಡ್ಕೊಳ್ತಾ ಮುಂದೆ ಬಂದರೆ ನೋಡಿ, ಇದು ಬಂದು ಮಾಳಿಗೆ ಮನೆ ಅಂತ ಹೇಳಿಬಿಟ್ಟು ಒಳಗಡೆ ಹೋದ ತಕ್ಷಣ ಇಲ್ಲಿ ಹಾಲು ಕರಿತಿರೋದನ್ನ ನೀವು ನೋಡ್ಬೋದು. ನಿಜವಾಗ್ಲೂ ಅಳಿತಕ್ಕಂಥ ಲೀಡ್ರ್ ಆಗಿರ್ಬೋದು ಮತ್ತು ಹಾಲಿನ ಕ್ಯಾನು ಎಲ್ಲ ರಿಯಲ್ಲಾಗಿ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು. ಅಯ್ಯೋ, ನಾನು ನಿಜ ಅನ್ಕೋಬಿಟ್ಟೆ. ಹೌದು, ಯಾರೇ ಹೋದ್ರೂ ಒಂದು ಕ್ಷಣ ನಿಜವಾಗ್ಲೂ ಅಂತಲೇ ಅಂದ್ಕೊಳ್ತಾರೆ, ಅಷ್ಟು ಚೆನ್ನಾಗಿದೆ. ಹಾಗೆ ಇಲ್ಲಿ ನೀವು ನೋಡ್ಬೋದು ಬೀಸ್ತಾರೋಂಥ ಕಲ್ಲಾಗಿರ್ಬೋದು. ಬೀಸೋದು ಅಂದರೆ ಏನು? ಮೊದಲೆಲ್ಲ ಮಿಷಿನು, ಫ್ಲೋರ್ ಮಿಲ್ಲು, ಮಿಕ್ಸಿ ಇರಲಿಲ್ಲ. ಈ ರೀತಿ ಬೀಸಬೇಕಿತ್ತು ಮತ್ತು ಹೊರಳು ಕಲ್ಲಲ್ಲಿ ರುಬ್ಬಬೇಕಿತ್ತು. ಅದೆಲ್ಲನೂ ಆಗಿನ ಕಾಲದಲ್ಲಿತ್ತು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸಹ. ಹಾಗೆ ಮನೆ ನೋಡ್ಬೋದು ನೀವಿಲ್ಲಿ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ಇದು ಮಂಡ್ಯ ಸೈಡಿನ ಮನೆ ಕಾನ್ಸೆಪ್ಟ್ ಆಗಿರುತ್ತೆ. ಹಾಗೆ ಮುಂದೆ ಬಂದರೆ ಇಲ್ಲಿ ಹಾಸಿಗೆ ಹೊಲಿತಕ್ಕಂಥವ್ರ ಮನೆ ಹೇಗಿದೆ ಅನ್ನೋದನ್ನು ಪಿಕ್ಚರ್ ಸಮೇತ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಹಾಗೆ ಬಂದರೆ ನೇಕಾರರ ಮನೆ. ನೇಕಾರರು ಅಂದರೆ ಗೊತ್ತಿದೆ ಅಲ್ವಾ, ಬಟ್ಟೆಯನ್ನು ನೇಯ್ತಕ್ಕಂಥವ್ರ ಮನೆ. ಯಾವ ರೀತಿ ನೇಯ್ತಿದ್ರು ಅನ್ನೋದನ್ನು ಸಹ ಅದೇ ಮಿಷಿನೆಲ್ಲ ಇಟ್ಟು ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿದೆ. ಇದು ನೀವು ನೋಡ್ತಾ ಇರೋದು ತೊಟ್ಟಿ ಮನೆ. ತುಂಬಾ ಚೆನ್ನಾಗಿದೆ. ತೊಟ್ಟಿ ಮನೆ ಅಂದರೆ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಈಗೆಲ್ಲ ಫಾರ್ಮ್ ಹೌಸ್ಗಳಲ್ಲಿ ಆ ರೀತಿ ಕಟ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಹೊರಗಡೆ ಹೆಂಗಸರು ಕೂತ್ಕೊಂಡು ಮಾತಾಡ್ತಿರ್ಬೋದಾಗಿರ್ಬೋದು. ಹಾಗೆ ಆ ತೊಟ್ಟಿ ಮನೆಯ ಒಂದು ಬಾಗಿಲು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಎಷ್ಟು ಬೆಳಕಿರುತ್ತೆ ಅಲ್ವಾ ಈ ರೀತಿ ನಾವು ಮನೇನ ಕಟ್ಕೊಂಡ್ರೆ. ತುಂಬಾ ಚೆನ್ನಾಗಿದೆ ಅನ್ನಿಸ್ತು. ಹಾಗೆ ಸುತ್ತಲೂ ನೀವು ನೋಡ್ಬೋದು ಯಾವ ರೀತಿ ಕಾಳನ್ನು ಹಾಯ್ತಿದೆ ಒಂದು ಮಹಿಳೆ ಕೂತ್ಕೊಂಡು ಅಂತ ಹೇಳಿಬಿಟ್ಟು. ಮತ್ತು ಒಬ್ಬರು ತಲೆ ಬಾಚ್ತಿರೋದಾಗಿರ್ಬೋದು. ನೋಡಿ ಮನೆಯಲ್ಲಿ ಯಾರ್ಯಾರು ಏನೇನು ಮಾಡ್ತಾರೆ ಅನ್ನೋದನ್ನು ಮಾಡೆಲ್ ರೀತಿಯಲ್ಲಿ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿದೆ. ಮಗುಗೆ ನೀರನ್ನು ಹಾಕ್ತಿರ್ಬೋದು. ಹಾಗೆ ತಾಯಿ ಮಗುನ ಸುಧಾರಿಸ್ತಿರೋದು, ಇದೆಲ್ಲ ತುಂಬಾ ಚೆನ್ನಾಗಿದೆ. ಇದನ್ನೆಲ್ಲ ನೋಡಿಕೊಂಡು ಮನೆಯಿಂದ ಹೊರಗಡೆ ಹೋದರೆ ನಮಗಿಲ್ಲಿ ಕಾಣೋದು ಈ ನಾಯಿ. ಎಷ್ಟು ಚೆನ್ನಾಗಿದೆ ಅಂದರೆ ನಾಯಿ ನಿಜವಾದ ನಾಯಿ ಅಂತಲೇ ಅಂದ್ಕೊಂಡೆ, ಅಷ್ಟು ಚೆನ್ನಾಗಿದೆ. ಹಾಗೆ ನೀವು ಮನೆ ಹತ್ರ ನೋಡ್ಬೋದು ಯಾವ ರೀತಿ ಬಟ್ಟೆನ ಒಣಗಾಕಿರ್ತಾರೆ ಅಂತ ಹೇಳಿಬಿಟ್ಟು. ಮತ್ತು ಇಲ್ಲಿ ನೀವು ನೋಡ್ತಾ ಇರೋದು ಬಂದು ಗಾಣ ತೆಗಿತಾರಲ್ವ ಅವ್ರ ಮನೆ. ಗಾಣ ಮನೆ ಅಂದರೆ ಏನಮ್ಮ? ಆಗೆಲ್ಲ ಯಾವುದೇ ಫ್ಲೋರ್ ಮಿಲ್ಲು ಮಷಿನ್ಗಳಿರಲಿಲ್ಲ. ಈ ರೀತಿ ಗಾಣ ಮಾಡಿಕೊಂಡು ಬೆಲ್ಲನ ಇದನ್ನೆಲ್ಲ ಮಾಡ್ಕೊಳ್ತಿದ್ರು. ಅದ್ರ ಪೂರ್ತಿ ಚಿತ್ರಣ ಇದೆ ಇಲ್ಲಿ. ಹಾಗೆ ಪೋಸ್ಟ್ ಮಾಸ್ಟರ್ ನೋಡಿ ತಂದು ಪೋಸ್ಟ್ ಕಾರ್ಡನ್ನು ಕೊಡ್ತಿರೋದು ಹಳ್ಳಿ ಮನೆಗೆ. ಹಾಗೆ ಹೊರಗಡೆ ಮಹಿಳೆ ಬಟ್ಟೆ ಒಗಿತಿರ್ಬೋದು. ಮೇಕೆನ ಕಟ್ಟಾಕಿರೋದು ಮನೆ ಹತ್ರ ಯಾವ ರೀತಿ ಇರುತ್ತೋ ಅದೇ ಥರ ಕೊಟ್ಟಿದ್ದಾರೆ. ಅಲ್ಲಿ ನೋಡಿ ಭರಣಿ ತಟ್ತಾ ಇರೋದು ನೋಡಬೇಕು ನೀವು, ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ನಿಜವಾಗ್ಲೂ ಭರಣಿಯನ್ನು ತಟ್ಟಿದ್ದಾರೆ ಗೋಡೆಗೆ ಅಂತ ಅಂದ್ಕೊಳ್ಬೇಕು. ಹಾಗೆ ನೀವು ಇಲ್ಲಿ ನೋಡ್ತಾ ಇರೋದು ಕುರುಬರ ಮನೆ. ಅವ್ರು ನೋಡಿ ಕಂಬಳಿಯನ್ನು ಎಷ್ಟು ಚೆನ್ನಾಗಿ ನೇಯ್ತಿದ್ದಾರೆ ಅಂತ ಹೇಳಿಬಿಟ್ಟು. ಹಾಗೆ ಅವ್ರ ಮನೆ ಹತ್ರ ನೀವು ನೋಡ್ಬೋದು ಇಲ್ಲಿ ಕುರಿ ಮೇಕೆ ಎಲ್ಲ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಸಹ ಪೂರ್ತಿ ಚಿತ್ರಣನ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರೋದು ಅಗಸರ ಮನೆ. ಬಟ್ಟೆ ಐರನ್ ಮಾಡ್ತಿರೋದು ಮತ್ತು ಕತ್ತೆ ಮೇಲೆ ಬಟ್ಟೆನ ಇಟ್ಕೊಂಡು ಎತ್ಕೊಂಡು ಹೋಗ್ತಾ ಇರೋದಾಗಿರ್ಬೋದು. ಎಲ್ಲನೂ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಮತ್ತು ನೀವು ಇಲ್ಲಿ ನೋಡ್ತಾ ಇರೋ ಮನೆ ಬಂದು ಗೊಂಬೆಯನ್ನು ಆಟಿಕೆ ಸಾಮಾನುಗಳನ್ನು ಮಾಡ್ತಕ್ಕಂಥವ್ರು ಮನೆ. ಅಂದರೆ ಚನ್ನಪಟ್ಟಣ ಗೊಂಬೆ ಮರದಂತೀವಲ್ವ, ಅದನ್ನು ಮಾಡ್ತಕ್ಕಂಥವ್ರ ಮನೆ. ಹಾಗೆ ನೀವು ಇಲ್ಲಿ ನೋಡ್ತಾ ಇರೋವಂಥ ಮನೆ ಬಂದು ಅಂದರೆ ಈ ಮಂಕ್ರಿ ಮತ್ತು ಬುಟ್ಟಿ ಇದನ್ನೆಲ್ಲ ಮಾಡ್ತಾರಲ್ವ ಅವ್ರ ಮನೆ ಆಗಿರುತ್ತೆ. ತುಂಬಾ ಚೆನ್ನಾಗಿದೆ. ನೋಡಿ ಆ ಕೋಳಿಗಳಂತೂ ನೋಡಿದರೆ ನಿಜವಾದ ಕೋಳಿ ಅಂತ ಅಂದ್ಕೊಳ್ಬೇಕು, ಆ ರೀತಿ ಇದೆ. ಹಾಗೆ ಇಲ್ಲಿ ನೀವು ನೋಡ್ತಾ ಇರೋದು ಕುಂಬಾರ ಮನೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಮಣ್ಣನ್ನು ತುಳಿತಿದ್ದಾರೆ ಅಂತ ಹೇಳಿಬಿಟ್ಟು. ಕುಂಬಾರ ಮನೆ ಅಂದರೆ ಏನಮ್ಮ? ಕುಂಬಾರು ಅಂದರೆ ಮಡಿಕೆ ಮಾಡೋಂಥವ್ರ ಮನೆ. ಮಣ್ಣಿನಿಂದ ಮಾಡ್ತಾರಲ್ವ ಮಡಿಕೆ, ಅವ್ರ ಮನೆ. ಹಾಗೆ ಪಾತ್ರೆ ಸಾಮಾನು ಮಾಡ್ತಕ್ಕಂಥವ್ರ ಮನೆ. ಮತ್ತು ಆಗಿನ ಕಾಲದಲ್ಲಿ ಯಾವ ರೀತಿ ಮನೆ ಹತ್ರ ಬಂದು ಕ್ಷೌರ ಎಲ್ಲ ಮಾಡ್ತಿದ್ರು ಅನ್ನೋದನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ. ಕ್ಷೌರ ಅಂದರೆ ಈಗೆಲ್ಲ ಶೇವಿಂಗ್ ಹೋಗಿ ಪಾರ್ಲರಲ್ಲಿ ಮಾಡಿಸ್ಕೊತಾರೆ, ಆಗ ಮನೆ ಹತ್ರನೇ ಬಂದು ಮಾಡ್ತಿದ್ರು. ಪ್ರತಿಯೊಂದು ದೃಶ್ಯನೂ ಅಷ್ಟೇ ಇಲ್ಲಿ ಬೋರ್ಡ್ಗಳನ್ನು ಹಾಕಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಓದ್ಕೊಂಡು ಸಹ ಹೋಗ್ಬೋದು. ಹಾಗೆ ನಾವಿಲ್ಲಿ ನೋಡ್ತಾ ಇರೋದು ಸುಣ್ಣನ ಯಾವ ರೀತಿ ಮಾಡ್ತಾರೆ ಬೇಯಿಸಿ ಅನ್ನೋದನ್ನು ಸಹ ಕಂಪ್ಲೀಟಾಗಿ ತೋರಿಸ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಎಲ್ಲಟ್ಕೆಗೆ ಹಾಕ್ತೀವಲ್ವ ಆ ಸುಣ್ಣ. ಹಾಗೆ ಇಲ್ಲಿ ನೀವು ನೋಡ್ಬೋದು ಬಳೆಗಾರರ ಮನೆ ಆಗಿರ್ಬೋದು. ಮತ್ತು ಮರ ಕೆಲಸ ಮಾಡ್ತಕ್ಕಂಥವ್ರು ಯಾವ ರೀತಿ ಅವ್ರ ಕೆಲಸನ ಮಾಡ್ತಿದ್ರು ಅನ್ನೋದನ್ನು ಸಹ ಕೊಟ್ಟಿದ್ದಾರೆ. ಇದೆಲ್ಲನೂ ನೋಡಿಕೊಂಡು ಹಾಗೆ ಮುಂದೆ ಬಂದರೆ ಕೊಡಗಿನ ಮನೆ ಹೇಗಿದೆ ಅಂತ ಇಲ್ಲಿ ನೋಡ್ಬೋದು. ಹೆಂಗಸರು ನೀರನ್ನು ಎತ್ಕೊಂಡು ಬರ್ತಿರೋದಾಗಿರ್ಬೋದು. ಹಾಗೆ ಕೊಡಗಿನವ್ರ ಮನೆ ಮತ್ತು ಅವರ ಡ್ರೆಸ್ ಕೋಡು ಎಲ್ಲನೂ ಎಷ್ಟು ಚೆನ್ನಾಗಿ ಕಾಣೋ ಥರ ಮಾಡಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ನಿಂತ್ಕೊಂಡಿದ್ದಾರೆ ಜೋಡಿ ಅಂದ್ಕೊಳ್ಬೋದು, ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹಾಗೆ ಇದನ್ನು ನೋಡ್ಕೊಳ್ತಾ ಮುಂದೆ ಬಂದರೆ ಸ್ಕೂಲಲ್ಲಿ ಮಕ್ಕಳು ಪಾಠ ಕೇಳ್ತಿರೋ ಅಂಥದ್ದು ನೋಡ್ಬೋದು. ಇಲ್ಲಿ ತುಂಬಾ ಚೆನ್ನಾಗಿದೆ ಅನ್ನಿಸ್ತು. ಹಾಗೆ ನಾವು ಚಿಕ್ಕವರಿದ್ದಾಗ ಯಾವ ರೀತಿ ಮಾಡ್ತಿದ್ರು ಅನ್ನೋದನ್ನು ನೆನಪು ಮಾಡಿಕೊಂಡೆ ಆ ಟೈಮಲ್ಲಿ. ಇದನ್ನೆಲ್ಲ ನೋಡಿಕೊಂಡು ಮುಂದೆ ಬಂದರೆ
ಹಳ್ಳಿಯಲ್ಲಿರ್ತಕ್ಕಂಥ ಪಂಚಾಯಿತಿ ಕಟ್ಟೆ ನಡೀತಾ ಇತ್ತು. ಹೌದು, 4-6 ಜನ ನಿಂತಿದ್ರು ಮತ್ತು ಹಿರಿಯರು ಕೂತ್ಕೊಂಡು ಪಂಚಾಯಿತಿಯನ್ನು ಮಾಡ್ತಾಯಿದ್ರು. ಹಾಗೆ ಮುಂದೆ ಬಂದರೆ ಹೆಂಗಸರು ಬಾವಿಯಲ್ಲಿ ನೀರನ್ನು ಸೇದ್ಕೊಂಡು ಎತ್ಕೊಂಡು ಬರ್ತಿದ್ರೆ ಇಲ್ಲಿ ಮಕ್ಕಳು ನೋಡಿ ಲಗೋರಿಯನ್ನು ಆಡ್ತಾಯಿದ್ರು. ಅಮ್ಮ, ನೀವು ಲಗೋರಿ ಆಡ್ತಿದ್ರಾ? ಹಾಂ, ನಾವು ಲಗೋರಿ ಮತ್ತು ಚೂರಿ ಚೆಂಡು ಎಲ್ಲ ಹೊರ್ಗಡೆ ನಾವು ಹೆಚ್ಚಿಗೆ ಆಟ ಆಡ್ತಿದ್ವಿ. ಹೀಗೆ ಸುಮಾರು ನೋಡ್ಬೋದು ರಂಗೋಲಿ ಗಾರ್ಡನಲ್ಲಿ. ಮಕ್ಳಿಗೆ ರಜಾ ಇದ್ದಾಗ ಡೇ ಔಟ್ ಅಂತ ಕರ್ಕೊಂಡು ಬನ್ನಿ, ತುಂಬಾ ಖುಷಿಯಾಗುತ್ತೆ. ಇದನ್ನೆಲ್ಲ ನೋಡಿಕೊಂಡು ಮುಂದೆ ಹೋಗ್ತಾ ಇದ್ದರೆ ನಮ್ಮ ರೈತರು ಬೇಸಾಯ ಮಾಡ್ತಾರಲ್ವ, ಆ ಒಂದು ಬೇಸಾಯ ಪದ್ಧತಿನ ತೋರಿಸಿದ್ದಾರೆ. ನಮ್ಗೆ ಈ ಬೆಂಗಳೂರಲ್ಲೆಲ್ಲ ಇವಾಗ ಸಿಗೋದಿಲ್ಲ ಈ ರೀತಿ ನೋಡೋದಕ್ಕೆ. ಹಳ್ಳಿಗೆ ಹೋಗಬೇಕು, ಕೆಲವ್ರಿಗೆಲ್ಲ ಗೊತ್ತಿರೋದಿಲ್ಲ. ಸೊ ರಂಗೋಲಿ ಗಾರ್ಡನಿಗೆ ಬರೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಅಂದರೆ ಹಳ್ಳಿ ಜೀವನ ಹೇಗಿತ್ತು ಮೊದಲೆಲ್ಲ ಅಂತ ಮಕ್ಕಳು ನಿಜವಾಗ್ಲೂ ಫೀಲ್ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಹೋಗೋಣ ಬನ್ನಿ. ನೋಡಿ, ಈಗ ಹೋದರೆ ಟ್ರೆಡಿಷ್ನಲ್ ಫಾರ್ಮಿಂಗ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಪಾರಂಪರಿಕ ಬೇಸಾಯ ಪದ್ಧತಿ ಇದೆ, ನೋಡ್ತಾ ಇದ್ದೀರಾ. ಇಲ್ಲಿ ಯಾವ ರೀತಿ ವ್ಯವಸಾಯನ ಮಾಡ್ತಾರೆ ಅನ್ನೋ ಒಂದು ಮಾಡೆಲ್ನ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡು ಹಿಮ, ನಾವು ಈ ರೀತಿ ಆಟ ಆಡ್ತಿದ್ವಿ ಬಂಡಿಯಲ್ಲಿ ಕೂತ್ಕೊಂಡು. ಯಾರೆಲ್ಲ ಈ ರೀತಿ ಆಟ ಆಡ್ತಿದ್ರಿ ಕಮೆಂಟ್ ಮಾಡಿ. ಹಾಗೆ ಇಲ್ಲಿ ನೋಡಿ ಎತ್ತಿನ ಬಂಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ರೈತರು ಉಳ್ತಿರೋದು. ಮತ್ತು ನೀವು ಇಲ್ಲಿ ನೋಡ್ತಿರೋದು ರಾಗಿ ಭತ್ತನ ಕಣ ಮಾಡ್ತಾರೆ ಅಂತಾರೆ ನಮ್ಮ ಕಡೆ. ನಾವೆಲ್ಲ ಸಣ್ಣವರಿದ್ದಾಗ ಮಾಡ್ತಿದ್ರು, ಹೋಗಿ ಹೆಲ್ಪ್ ಸಹ ಮಾಡ್ತಿದ್ವಿ ಆಗ. ಎಷ್ಟು ಚೆನ್ನಾಗಿದೆ ಅಂತಂದರೆ ರೈತರ ಪೂರ್ತಿ ಚಿತ್ರಣನ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಇದನ್ನು ನೋಡಿಕೊಂಡು ಹಾಗೇ ಮುಂದೆ ಬಂದರೆ ಸಂತೆ ನಡೀತಿತ್ತು ರೀ. ನನಗಂತೂ ಇದನ್ನು ನೋಡಿ ನಿಜವಾಗ್ಲೂ ಯಾರೋ ಜನ ನಿಂತಿದ್ದಾರೆ, ಇಲ್ಲ ಶಾಪ್ಗಳಲ್ಲಿ ಬೈ ಮಾಡೋದಕ್ಕೆ ನಿಂತಿದ್ದಾರೆ ಅಂತ ಅನ್ಕೊಂಡ್ಬಿಟ್ಟೆ. ಸಂತೆ ಅಂದ್ರೆ ಏನು? ಸಂತೆ ಅಂದ್ರೆ ರೈತರು ಬೆಳೆ ಬೆಳಿತಾರಲ್ವಾ, ಅದನ್ನ ಅಲ್ಲಿ ತಗೊಂಡೋಗ್ಬಿಟ್ಟು ಅವರಿಗೆ ಬೇಕಾಗಿರೋದನ್ನ ಇಟ್ಕೊಂಡು ಬೇರೆದನ್ನ ಮಾರ್ತಾರೆ. ಹಾಗೆ ಅವ್ರಿಗೆ ಬೇಕಾಗಿರೋದನ್ನ ಸಹ ಅಲ್ಲಿಂದಲೇ ತಗೊಂಡ್ ಬರ್ತಾರೆ. ಅದಕ್ಕಂತ ವಾರಕ್ಕೊಂದ್ಸರಿ ಸಂತೆ ನಡೀತಿತ್ತು. ನಾವು ಚಿಕ್ಕವರು ಅದೇ ಸಂತೆ ಇಲ್ಲೂ ನಡೀತಾ ಇರೋದನ್ನ ನಿಜವಾಗ್ಲೂ ಸಂತೆ ಅಂತ ಅನ್ಕೊಳ್ಳೋದಕ್ಕಿಂತ ಯಾವ್ದೋ ಶಾಪಲ್ಲಿ ಎಲ್ಲರೂ ಬೈ ಮಾಡ್ತಿದ್ದಾರೆ ಅಂತ ಅನ್ಕೊಂಡೆ. ಆ ರೀತಿ ಇತ್ತು. ಹಾಗೆ ಇಲ್ಲಿ ನೋಡಿ ಈ ರೀತಿ ಮನೆ ಹತ್ರ ಬರ್ತಿದ್ರು. ಅವಾಗವಾಗ ಗಂಗೆತ್ತು ಅಂತ ಕರೀತಾರೆ ನಮ್ಮ ಕಡೆ ಅಂತ ಹೇಳ್ತೀವಿ. ಬಂದ್ರೆ ಮನೆ ಒಳ್ಳೇದು ಅಂತ ಹೇಳ್ತಾರೆ. ಹಾಗೆ ನಾವಿಲ್ಲಿ ನೋಡ್ತಾ ಇರೋಂಥದ್ದು ಹಾಗೆ ಇಲ್ಲಿ ಸಂತೆ ಅಂದ್ರೆ ಜಾನುವಾರು ಸಂತೆ, ಒಂದು ಹಸು ಎತ್ತುಗಳ ಒಂದು ಸಂತೆ ನೋಡಿ ಯಾವ ರೀತಿ ಇದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಇದನ್ನೆಲ್ಲ ನೋಡ್ಕೊಂಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ಇದನ್ನೆಲ್ಲ ನೋಡ್ಕೊಂಡು ಹೊರಗಡೆ ಕುಸ್ತಿ ನಡೀತಿತ್ತು. ಹೌದು, ನಿಜವಾಗ್ಲೂ ಕುಸ್ತಿ ನಡೀತಿದೆಯೋ ಅನ್ಬೇಕು. ಕುಸ್ತಿ ನಡೀತಿದೆ ಅನ್ಬೇಕು. ಆ ರೀತಿ ಕುಸ್ತಿ ಕ್ರೀಡಾಂಗಣ ನೋಡ್ತಿರೋದು ನೋಡಿ ಅದೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಹಾಗೆ ಮುಂದೆ ಬಂದ್ರೆ ಕೆಲವೊಂದು ಆಕ್ಟಿವಿಟೀಸ್ ಆಗಿರ್ಬೋದು, ಚಿಕ್ಕವರಾಗಿರ್ಬೋದು, ಪಾಟ್ರಿ ಮೇಕಿಂಗ್ ಎಲ್ಲ ಇದೆ. ನಾವಂತೂ ತುಂಬಾನೇ ಎಂಜಾಯ್ ಮಾಡಿದ್ವಿ. ತುಂಬಾ ಖುಷಿ ಆಯ್ತು. ಎಲ್ಲರೂ ಒಂದ್ ರೀತಿ ಪಾಟ್ರಿ ಮೇಕಿಂಗ್ ಮಾಡ್ಬೇಕು ಅಂತ ಯಾವ ಡಿಸೈನ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಅವರೇ ಕೈಯಾರ ಮಾಡಿ ತುಂಬಾನೇ ಖುಷಿ ಆಯ್ತು. ನಾವು ಸಹ ಮಾಡಿದ್ವಿ. ಹಾಗೆ ನೀವು ಫ್ರೀ ಟೈಮ್ ಇದ್ದಾಗ ಮತ್ತೆ ಮಕ್ಕಳಿಗೆ ರಜೆ ಇದ್ದಾಗ ಕರ್ಕೊಂಡೋಗಿ ಹಾಗೆ ಪಾಟ್ರಿ ಮೇಕಿಂಗ್ ನ ಮಾಡಿ ಅದ್ರ ಮೇಲೆ ಪಾಟ್ರಿನ ಮಾಡಿದಾದ್ಮೇಲೆ ಬೇಕಾದ್ರೆ ನಾವೇ ಅಲ್ಲಿ ಹೆಸರನ್ನು ಬರೀಬಹುದು. ಹಾಗೆ ಇನ್ನು ಬೇರೆ ಬೇರೆ ಆಕ್ಟಿವಿಟೀಸ್ ಎಲ್ಲನೂ ಇದೆ. ಇದಲ್ಲದೆ ಟಾಂಗಾ ಹೋಗಬೇಕು ಅಂತ ನನಗೆ ತುಂಬ ಆಸೆ ಆಯಿತು. ಹಾಗಾಗಿ ಟಾಂಗಾನು ಹೋದೆ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಇವನ್ ನಾನು ಮೊದಲನೇ ಸಾರಿ ಹೋಗ್ತಿರೋದು, ಚೆನ್ನಾಗಿದೆ ಅಂತ ಅನ್ನಿಸ್ತು. ಟಾಂಗಾದಲ್ಲಿ ಹೋಗ್ತಿದ್ರೆ ತುಂಬ ಖುಷಿಯಾಗುತ್ತೆ. ಪೂರ್ತಿ ರಂಗೋಲಿ ಗಾರ್ಡನ್ನ ಒಂದು ರೌಂಡು ಟಾಂಗಾದಲ್ಲಿ ರೌಂಡ್ ಹಾಕ್ಸ್ಕೊಂಡು ಬರ್ತಾರೆ. ಟಾಂಗಾ ಗಾಡಿಯಲ್ಲಿ ಹೋಗಿ ಬಂದೆ. ಮಕ್ಕಳು ಸಿಂಗಲ್ ಹಾರ್ಸ್ ರೈಡ್ ಹೋಗಬೇಕು ಅಂದರು. ಹಾಗಾಗಿ ಅವರನ್ನು ಸಹ ಹೋಗಿ ಬಂದರು. ಮಕ್ಕಳಿಗೂ ಅಷ್ಟೇ ತುಂಬಾ ಆ್ಯಕ್ಟಿವಿಟೀಸ್ ಎಲ್ಲನೂ ಇದೆ. ನೀವೇನಾದರೂ ಹಾಲಿಡೇಸ್ ಟೈಮಲ್ಲಿ ಅಥವಾ ಸ್ಯಾಟರ್ಡೆ ಸಂಡೇ ಎಲ್ಲನೂ ಕರ್ಕೊಂಡು ಹೋಗ್ಬೋದು. ಮತ್ತು ಇದಕ್ಕೆ ಯಾವುದೇ ರೀತಿಯ ರಜಾ ಅಂತ ಏನೂ ಇಲ್ಲ. ಮಂಡೇ ಟು ಸಂಡೇ ಪ್ರತಿ ದಿವಸ ಓಪನ್ ಇರುತ್ತೆ. 9 ಗಂಟೆಯಿಂದ 6 ಗಂಟೆ, 9 to 6ವರೆಗೂ ಇರುತ್ತೆ. ಹಾಗೆ ಊಟದ ವಿಷಯಕ್ಕೆ ಬಂದರೆ ಸಖತ್ತಾಗಿರುತ್ತೆ. ಇಲ್ಲಿ ಜೋಳದ ರೊಟ್ಟಿ ಜೊತೆಗೆ ಎಣ್ಣೆ ಬದನೆಕಾಯಿ ಗ್ರೇವಿ ಇರುತ್ತೆ. ಮತ್ತು ಹೆಸರುಕಾಳಿನ ಪಲ್ಯ, ಚಟ್ನಿ ಪುಡಿಗಳಂತೂ ಹೇಳೋದೇ ಬೇಡ. ಖಾರ ಚಟ್ನಿ, ಬಜ್ಜಿ ಎಲ್ಲನೂ ಇರುತ್ತೆ. ಸಖತ್ತಾಗಿರುತ್ತೆ. ಜೊತೆಗೆ ಅನ್ನ ಸಾಂಬಾರು ಎಲ್ಲನೂ ಇರುತ್ತೆ. ಅನ್ಲಿಮಿಟೆಡ್ ಇರುತ್ತೆ. ಹೋದಾಗ ಮಿಸ್ ಮಾಡದೆ ಟ್ರೈ ಮಾಡಿ. ಊಟ ಎಲ್ಲ ಮಾಡಿಕೊಂಡು ಮನೆಗೇನಾದರೂ ತೊಗೊಂಡೋಗ್ಬೇಕು, ಗಿಫ್ಟು ಅಥವಾ ಶಾಪಿಂಗ್ ಮಾಡಬೇಕು ಅನ್ನೋದಾದರೆ ಖಂಡಿತವಾಗ್ಲೂ ಈ ಹಳ್ಳಿ ಅಂಗಡಿಗೆ ಹೋಗಿ ಬನ್ನಿ. ತುಂಬಾ ಚೆನ್ನಾಗಿದೆ. ಇಲ್ಲಿ ಕಾಸ್ಟ್ ಐರನ್ನು ಮೆಟೀರಿಯಲ್ಲು, ಅಡುಗೆ ಸಾಮಾನು ಏನಿದೆ ಅಲ್ವಾ ಅದೆಲ್ಲ ಸಿಗುತ್ತೆ. ಮತ್ತು ಒರಳು ಕಲ್ಲಾಗಿರ್ಬೋದು ಮತ್ತು ಬೀಸೋ ಕಲ್ಲು ಎಲ್ಲನೂ ಸಿಗುತ್ತೆ. ಒಟ್ಟು ಮನೆಗೆ ಹಳ್ಳಿ ಥರದ ಐಟಮ್ಸ್ ಏನು ಬೇಕೋ ಅದೆಲ್ಲನೂ ರಂಗೋಲಿ ಗಾರ್ಡನಲ್ಲಿ ಸಿಗುತ್ತೆ. ಮತ್ತು ನನಗೆ ಇನ್ನೊಂದು ಖುಷಿ ಏನಂದರೆ ಮರದ ಸಾಮಾನು ತುಂಬ ಸಿಗುತ್ತೆ ಇಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕೆ. ನಾವು ಸಣ್ಣವರಿದ್ದಾಗ ಈ ರೀತಿ ಕೈಯಲ್ಲಿ ತಿರುಗಿಸೋದು ಬರ್ತಿತ್ತು, ಮತ್ತು ಈ ಥರ ಮರದ್ದು ದಾರ ಎಳೆದ್ರೆ ಬರ್ತಿತ್ತು. ಯಾರೆಲ್ಲ ಈ ಥರ ಸಾಮಾನಲ್ಲಿ ಆಟ ಆಡಿದ್ದೀರಾ ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿದೆ ಅನ್ನಿಸ್ತು. ನಾನಂತೂ ಫ್ಲ್ಯಾಶ್ ಬ್ಯಾಕ್ಗೆ ಹೊರಟ್ಬಿಟ್ಟೆ.
ಹಾಗೆ ನೋಡ್ತಾ ಇದ್ದರೆ ಇಲ್ಲಿ ಮನೆಗೆ ಬೇಕಾಗಿರೋಂಥ ಪಿಂಗಾಣಿ ಐಟಮ್ಸ್ ಆಗಿರ್ಬೋದು, ಮತ್ತು ಮಡಿಕೆ ಸಾಮಾನುಗಳು, ಮತ್ತು ಮಡಿಕೆಯಲ್ಲಿ ಮಾಡಿರ್ತಕ್ಕಂಥ ಅಂದರೆ ಮಣ್ಣಿಂದು ವಾಟರ್ ಬಾಟ್ಲು ಮತ್ತು ಮಗ್ಗು ಎಲ್ಲನೂ ಸಹ ಸಿಗುತ್ತೆ. ತುಂಬಾ ಚೆನ್ನಾಗಿದೆ. ನೋಡಿದ್ರಲ್ವ ಈ ವಿಡಿಯೋನ ಕಂಪ್ಲೀಟಾಗಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಹಾಗೆ ಅವ್ರಿಗೂ ಸಹ ಯೂಸ್ ಆಗುತ್ತೆ. ಮತ್ತು ಹೇಗಿದ್ದರೂ ವೆಕೇಷನ್ ಬರ್ತಿದೆ, ಮಕ್ಕಳಿಗೆ ಹಾಲಿಡೇಸು, ಮಿಸ್ ಮಾಡದೆ ಅವರನ್ನು ಸಹ ಒಂದು ದಿನ ವಿಸಿಟು ಅಂತ ಹೇಳಿ ರಂಗೋಲಿ ಗಾರ್ಡನ್ಗೆ ಕರ್ಕೊಂಡು ಬನ್ನಿ. ತುಂಬಾ ಖುಷಿಯಾಗುತ್ತೆ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.